ನಿಮ್ಮ ಮನೆಯಲ್ಲೂ ಎಲ್ಲದನ್ನು ಕತ್ಕೊಂಡೋಗಿ ನಿಮ್ಮ CCTV ಕ್ಯಾಮ್ರಾನೇ ಕತ್ಕೊಂಡೋದ್ರೂ ಕೂಡ ಕಳ್ಳನ ಹುಡುಕ್ಬಹುದು. ನೀವು ನಿಮ್ಮ ಮನೆಗೆ CCTV ಕ್ಯಾಮ್ರಾಗಳನ್ನ ಹಾಕಬೇಕು ಅಂತ ಅನ್ಕೊಂಡಿದ್ದೀರಾ? ಸೊ ಹಾಗಾದ್ರೆ ನೀವ್ಯಾಕೆ ಇದನ್ನ ಟ್ರೈ ಮಾಡಬಾರ್ದು? ಏನಪ್ಪಾ ಇದು ಅಂತ ನೋಡೋದಾದ್ರೆ, ಕೆಂಟ್ ಬ್ರ್ಯಾಂಡ್ ಕಡೆಯಿಂದ CamEye Home 360 ಅಂತ ಇದರ ಒಂದು ಮಾಡೆಲ್ ನೇಮು. 2750 ರೂಪಾಯಿ ಸಮಥಿಂಗ್ ಬರುತ್ತೆ. ಸೊ ಇದರಿಂದ ಏನಪ್ಪಾ ಯೂಸ್ ಅಂತ ನೋಡೋದಾದ್ರೆ, CCTV ಕ್ಯಾಮ್ರಾ ಏನಕ್ಕೆ ಯೂಸ್ ಇದೆ? ಸೊ ನಿಮ್ಮ ಮನೆ ಮುಂದೆ ಅಥವಾ ಮನೆ ಒಳಗೆ ಅಥವಾ ನಿಮ್ಮ ಆಫೀಸಲ್ಲಿ ನೀವಿಲ್ದಾಗ ಯಾರಾದರೂ ಬಂದು ಕತ್ಕೊಂಡೋದ್ರೆ ಅದೆಲ್ಲ ಗೊತ್ತಾಗ್ಬೇಕಲ್ವಾ? ಸೊ ಅದಕ್ಕೋಸ್ಕರ CCTV ಕ್ಯಾಮ್ರಾ ಇದೆ. ಬಟ್ ಇದರಲ್ಲಿ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಫೀಚರ್ಸ್ಗಳು ಇದಾವೆ. ಯಾವುದು ಅಂತ ನೋಡೋದಾದ್ರೆ, ಈಗ ನಿಮ್ಮ ಮನೆ ಮುಂದೆ ಈ ಒಂದು CCTV ಕ್ಯಾಮ್ರಾನ ಹಾಕಿ ಹೋಗಿದ್ದೀರಾ, ನೀವು ಎಲ್ಲಾದ್ರೂ ಹೋಗಿ ಆಫೀಸಲ್ಲಿ ಇದ್ದೀರಾ ಅಂದ್ರೂ ಕೂಡ ಅಲ್ಲಿ ಕುತ್ಕೊಂಡು ಇಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಬಹುದು ಲೈವ್ ಆಗಿ. ಈ ಒಂದು CCTV ಕ್ಯಾಮ್ರಾನ ಅನ್ಬಾಕ್ಸ್ ಮಾಡಿ ಇದರಲ್ಲಿ ಬೇರೆ ಏನೆಲ್ಲ ಫೀಚರ್ಸ್ ಗಳಿದಾವೆ ಮತ್ತೆ ಇದನ್ನ ಯೂಸ್ ಮಾಡಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನು ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಈ ಒಂದು ಬಾಕ್ಸ್ ಅನ್ನ ಈ ರೀತಿ ಕೊಟ್ಟಿದ್ದಾರೆ ಮತ್ತೆ ಎಲ್ಲಾ ಸ್ಪೆಸಿಫಿಕೇಶನ್ಸ್ ಅನ್ನು ಇಲ್ಲಿ ಹಾಕಿದ್ದಾರೆ. 360 ಡಿಗ್ರಿ CCTV ಕ್ಯಾಮ್ರಾನ ನೋಡ್ಕೊಬಹುದು. ಸೊ ನಿಮಗೆ ಇದನ್ನ ಇನ್ಸ್ಟಾಲ್ ಮಾಡುವಾಗ ಏನಾದ್ರೂ ಡೌಟ್ ಇದ್ರೆ ಇವರಿಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಬಹುದು. ಮತ್ತೆ ಬಾಕ್ಸ್ ನಲ್ಲಿ ಒಂದು ವಾರಂಟಿ ಕಾರ್ಡ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ಮೈಕ್ರೋ USB ಕೇಬಲ್. ಯಾಕೆ ಅಂತ ನೋಡೋದಾದ್ರೆ ಇದಕ್ಕೆ ಪವರ್ ಅನ್ನ ಕೊಡ್ಲಿಕ್ಕೆ. ಮತ್ತೆ 5V 2.1 ಆಂಪಿಯರ್ ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಈ ಒಂದು 360 ಕ್ಯಾಮ್ರಾನ ನೋಡೋದಾದ್ರೆ ಈ ರೀತಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನಲ್ಲಿ ನಾವು ಸ್ಪೀಕರ್ ಅನ್ನ ನೋಡ್ಕೊಬಹುದು. ಇದರಲ್ಲಿ ಮೈಕ್ ಎಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಬಿಚ್ಚಿ ನೋಡಿದ್ರೆ ಬೇಕಾದ್ರೆ ಗೊತ್ತಾಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಮೇ ಬಿ ಇಲ್ಲಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ರೀಸೆಟ್ ಬಟನ್ ಅನ್ನು ಕೊಟ್ಟಿದ್ದಾರೆ. ಸೊ ಮತ್ತೆ ಇಲ್ಲಿ ಮೆಮೊರಿ ಕಾರ್ಡ್ ಹಾಕಕ್ಕೆ ಜಾಗವನ್ನು ಕೊಟ್ಟಿದ್ದಾರೆ. ಮತ್ತೆ ಒಂದು ಮೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವೆಲ್ಲಾದ್ರೂ ಸಿಗಿಸ್ಕೊಳಕ್ಕೆ. ಇಲ್ಲಿ ಕ್ಯಾಮ್ರಾನ ನೋಡ್ಕೊಬಹುದು. ಇದು ಫುಲ್ಲು ರೊಟೇಟ್ ಆಗುತ್ತೆ. ಓಕೆ, 360 ಡಿಗ್ರಿ ಕ್ಯಾಮ್ರಾ ಅಂತ ಹೇಳ್ದಲ್ಲ, ಇದು ಹೇಗೆ ರೊಟೇಟ್ ಆಗುತ್ತೆ ಅಂತ ನೋಡೋದಾದ್ರೆ ಇದ್ರೊಳಗೆ ಮೋಟರ್ ಇದೆ ಅನ್ಸುತ್ತೆ. ಸೊ ಈ ಬೇಸ್ ಬಿಟ್ಟು ಈ ಬಾಡಿನೇ ಫುಲ್ ಆಗಿ ರೊಟೇಟ್ ಆಗುತ್ತೆ ಮತ್ತೆ ಇಲ್ಲಿ ಕ್ಯಾಮ್ರಾ ಕೂಡ ರೊಟೇಟ್ ಆಗುತ್ತೆ. ಸೊ ಇವಾಗ ಟೈಮ್ 6:30 ಆಗಿದೆ. ಸೊ ಈಗ ಕತ್ಲೆ ಇರುತ್ತೆ. ಸೊ ಕ್ವಾಲಿಟಿ ಎಲ್ಲ ಹೇಗೆ ಬರ್ತಿದೆ ಅಂತ ನೀವು ನೋಡ್ಕೊಬಹುದು. ಸೊ ಕ್ಯಾಮ್ರಾನ ಅಲ್ಲಿಟ್ಟಿದ್ದೀನಿ. ಸೊ ನಿಮಗೆ ಕ್ಯಾಮ್ರಾ ಕಾಣಿಸ್ತಿದ್ಯಾ? ಸೊ ಇಲ್ಲಿ ಕ್ಯಾಮ್ರಾನ ಇಟ್ಟಿದ್ದೀನಿ. ನಮ್ಮ ನಾಯಿ ಮರಿಗಳಿದೆ ಅಲ್ವಾ? ಸೊ ರಾಟ್ ವಿಲ್ಲರ್ ಪಪ್ಪಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ವಾ? ಇಲ್ಲಿ ಯಾರಾದ್ರೂ ಕಳ್ಳರು ಇರ್ತಾರೆ, ಬಂದು ಎತ್ಕೊಂಡು ಹೋಗ್ಬೋದಲ್ವಾ? ಈ ಒಂದು CCTV ಕ್ಯಾಮ್ರಾ ಇರೋದ್ರಿಂದ ಕಳ್ಳ ಯಾರಾದ್ರೂ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಹೇಗೆ, ಯಾಕೆ ಇಲ್ಲಿಟ್ಟಿದ್ದೀನಿ ಅಂತ ನೋಡಿದ್ರೆ, ಸೊ ಸಿಗ್ಸಕ್ಕೆ ಕರೆಕ್ಟಾದ ಜಾಗ ಇಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಅದಕ್ಕೆ ಸಿಕ್ಸಿಲ್ಲ. ಬಟ್ ಇಲ್ಲಿರೋದು ಕರೆಕ್ಟ್ ಆಗಿದೆ. ಸೊ CCTV ಕ್ಯಾಮ್ರಾನ ಎಲ್ಲಿ ಬೇಕಾದ್ರೂ ಇಡ್ಬೋದಲ್ವಾ? ಸೊ ಅದಕ್ಕೋಸ್ಕರ ಅಲ್ಲಿಟ್ಟಿದ್ದೀನಿ. ಮತ್ತೆ ಇದರಲ್ಲಿ 2-ವೇ ಕಾಲಿಂಗ್ ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಇಲ್ಲಿ ಮೈಕನ್ನು ಆನ್ ಮಾಡ್ಕೊಳ್ಳೋಣ. ಸೊ ನಾನು ಮಾತಾಡೋದಲ್ಲ ಆ ಕ್ಯಾಮ್ರಾದಲ್ಲಿ ಜೋರಾಗಿ ಕೇಳಿಸುತ್ತೆ. ಗುಂಡಾ, ಸೊ ನಾನು ಮಾತಾಡೋದಲ್ಲ ಈ ಕ್ಯಾಮ್ರಾದಲ್ಲಿ ಕೇಳಿಸುತ್ತೆ. ಮತ್ತೆ ಇನ್ನೊಂದು ಫೀಚರ್ ಕೂಡ ಇದೆ. ಏನಪ್ಪಾ ಅಂತ ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಮನೇಲಿ ಯಾರಾದರೂ ಮಾತಾಡ್ತಾ ಇದ್ರೆ ನಮ್ಮ ಫೋನ್ನಲ್ಲಿ ಲೈವ್ ಆಗಿ ಕೇಳಿಸುತ್ತೆ. ಸೊ ಈ ಥರ ನೀವು ಎಲ್ಲರ ಹತ್ರನೂ ಮಾತಾಡ್ಕೊಬಹುದು. ಮತ್ತೆ ಇದರಲ್ಲಿ ಇನ್ನೊಂದು ಆಪ್ಷನ್ಸ್ ಕೂಡ ಇದೆ. ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಇಲ್ಲಿ ಎನೇಬಲ್ ಸೈರನ್ ಅಂತ ಇದೆಯಲ್ವಾ? ಸೊ ಇಲ್ಲಿ ಸೈರನ್ ಅನ್ನ ಆನ್ ಮಾಡಿದ್ರೆ ಸೊ ಈ ಥರ ಸೌಂಡ್ ಬರುತ್ತೆ. ಸೊ ಡಾಗ್ಸ್ ಎಲ್ಲ ಅಲರ್ಟ್ ಆಗ್ಬೋದು. ಸೊ ಇವು ಇನ್ನೂ ಚಿಕ್ಕವು, ಬಟ್ ಈ ಥರ ಒಂದು ಫೀಚರ್ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನು ನೆಕ್ಸ್ಟ್ ಇದರಲ್ಲಿ ನಮಗೆ 2 ಮೆಗಾಪಿಕ್ಸೆಲ್ನ ಫುಲ್ HD 1080 ಪಿಕ್ಸೆಲ್ನ ಕ್ಯಾಮ್ರಾನ ಕೊಡ್ತಿದ್ದಾರೆ. ಸೊ 2 ಮೆಗಾಪಿಕ್ಸೆಲ್ ಕಡಿಮೆ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಸೊ ಕ್ವಾಲಿಟಿ ಅಂತೂ ಅಮೇಸಿಂಗ್ ಆಗಿದೆ. ಸೊ ನೀವು ಸ್ಕ್ರೀನಲ್ಲಿ ನೋಡ್ಕೊಬಹುದು ಯಾವ ರೀತಿ ಕ್ವಾಲಿಟಿ ಬರ್ತಿದೆ ಅಂತ. ಮತ್ತೆ ಈವೆಂಟ್ ಬೇಸ್ಡ್ ಕ್ಲೌಡ್ ರೆಕಾರ್ಡಿಂಗ್ ಸಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ನೋಡಿದ್ರೆ, ಅದು ಹೇಳಿದ್ನಲ್ಲ, ಯಾರಾದ್ರೂ ಹ್ಯೂಮನ್ ಬಂದ್ರೆ, ಸೌಂಡ್ ಬಂದ್ರೆ, ಸೊ ಅದನ್ನೆಲ್ಲ ಆ ಒಂದು ಕ್ಷಣದಲ್ಲೇ ಎಲ್ಲದನ್ನು ಕ್ಲೌಡಿಗೆ ಸೇವ್ ಮಾಡ್ತಾ ಇರತ್ತೆ. ನಿಮ್ಮ ಮನೆಯಲ್ಲೂ ಎಲ್ಲದನ್ನು ಕತ್ಕೊಂಡೋಗಿ ನಿಮ್ಮ CCTV ಕ್ಯಾಮ್ರಾನೇ ಕತ್ಕೊಂಡೋದ್ರೂ ಕೂಡ ಕಳ್ಳನ ಹುಡುಕ್ಬಹುದು. ಏನಪ್ಪ ಹೇಳ್ತಿದೆ ಅಂತ ನೋಡಿದ್ರೆ, ಹೌದು, ಎಲ್ಲದೂ ಬಂದ್ಬಿಟ್ಟು ಕ್ಲೌಡ್ ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಇಂಟರ್ನೆಟ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಅದನ್ನೆಲ್ಲದನ್ನು ಡೌನ್ಲೋಡ್ ಮಾಡ್ಕೊಂಡು ಕಳ್ಳನ್ ಹಿಡಿದು ಹೊಳಗಾಕ್ಬಹುದು. ಸೊ ಓಕೆ, ಸ್ಪೆಸಿಫಿಕೇಶನ್ಸ್ ಎಲ್ಲ ನೋಡಾಯ್ತು. ನನ್ನ ಒಂದು ಅನಿಸಿಕೆ ಏನು ಇದ್ರ ಬಗ್ಗೆ ಅಂತ ನೋಡೋದಾದ್ರೆ, ಓಕೆ, ನಿಮ್ಮ ಬಳಿ ಕರೆಕ್ಟ್ ಆದ ಇಂಟರ್ನೆಟ್ ಕನೆಕ್ಷನ್ ಇದ್ರೆ ಇದನ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು
ನೀವು ಆಫೀಸಿಂದನೇ ಎಲ್ಲಾಗಿ ಲೈವ್ ಆಗಿ ನೋಡ್ಕೊಬಹುದು. ಇಲ್ಲಾಂದ್ರೆ ನಾರ್ಮಲ್ ಆಗಿ CCTV ಎಲ್ಲ ಕ್ಯಾಮ್ರಾ ಎಲ್ಲ ಹೇಗೆ ಯೂಸ್ ಆಗುತ್ತೆ, ಸೊ ಕ್ಯಾಮ್ರಾನ ಇಡ್ತೀರಾ, ಮೆಮೊರಿ ಕಾರ್ಡ್ ಹಾಕಿರ್ತೀರಾ, ಎಲ್ಲದೂ ಅದರಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಪ್ಪಾ ಅಂತ ನೋಡೋದಾದ್ರೆ, ಇದಕ್ಕೆ ನೀವು ಪ್ಲಾನ್ಸ್ ಅನ್ನೆಲ್ಲ ಪರ್ಚೇಸ್ ಮಾಡಬೇಕು. ಯಾವುದಕ್ಕೆ ಅಂತ ನೋಡೋದಾದ್ರೆ ಕ್ಲೌಡ್ ಸ್ಟೋರೇಜ್ ನಿಮಗೆ ಬೇಕು ಅಂದ್ರೆ ತಿಂಗಳಿಗೇನೋ ₹150 ಕಟ್ಟಬೇಕು ಅನ್ಸುತ್ತೆ. ಸೊ ₹150 ಕಟ್ಟಿದ್ರೆ ನೀವು ಮೆಮೊರಿ ಕಾರ್ಡ್ ಹಾಕ್ಬೇಕಂತಾನೆ ಇಲ್ಲ, ಎಲ್ಲದೂ ಕ್ಲೌಡ್ನಲ್ಲಿ ಸ್ಟೋರ್ ಆಗುತ್ತೆ. ಸೊ ಇದನ್ನೇ ಯಾರಾದರೂ ಕತ್ಕೊಂಡೋದ್ರೂ ಕೂಡ ನಿಮಗೆ ಅದು ಗೊತ್ತಾಗುತ್ತೆ, ಅದನ್ನ ಕಂಡಿಡ್ಕೊಬಹುದು. ಎಲ್ಲ ವಿಡಿಯೋ ಫೈಲ್ಸು ಆನ್ಲೈನಲ್ಲಿ ಸೇವ್ ಆಗಿರುತ್ತೆ. ಇಲ್ಲ ನಾನು ದುಡ್ಡು ಕಟ್ಟಲ್ಲ, ಫ್ರೀಯಾಗಿ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಸೊ ಇದರಲ್ಲಿ ನೀವು ಎಲ್ಲಿ ಬೇಕಾದ್ರೂ ಕುತ್ಕೊಂಡು ವೈಫೈ ಕನೆಕ್ಟ್ ಆಗಿದ್ರೆ ಲೈವ್ ಆಗಿ ವಿಡಿಯೋಸನ್ನೆಲ್ಲ ನೋಡ್ಕೊಬಹುದು, ಏನು ನಡೀತಿದೆ ನಿಮ್ಮ ಮನೆಯಲ್ಲಿ ಅಂತ. ಮತ್ತೆ ಇದರಲ್ಲಿ ಮೆಮೊರಿ ಕಾರ್ಡ್ ಸ್ಟೋರೇಜ್ ಇದೆಯಲ್ಲೋ ಅದು ಕೂಡ ಫ್ರೀಯಾಗಿ ಯೂಸ್ ಆಗುತ್ತೆ, ಏನೋ ಪ್ರಾಬ್ಲಮ್ ಇಲ್ಲ. ಮತ್ತೆ ಇದರ ಕ್ವಾಲಿಟಿ ಎಲ್ಲ ಹೇಗಿದೆ, ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಕೇಳಿದ್ರೆ, ನಾನು ಯೂಸ್ ಮಾಡ್ದಂಗೆ ಆಲ್ಮೋಸ್ಟ್ ಚೆನ್ನಾಗಿ ವರ್ಕ್ ಆಗ್ತಿದೆ. ಮೇನ್ ಆಗಿ ಬೇಕಾಗಿರೋದು ಇಂಟರ್ನೆಟ್ ಕನೆಕ್ಷನ್, ಅದು ಚೆನ್ನಾಗಿದ್ರೆ ತಗೊಳ್ಳಿ. ಸೊ ಫೈನಲ್ ಆಗಿ ನನಗಂತೂ ಇದು ಇಷ್ಟ ಆಯಿತು. ಸೊ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.